ಸಿಂಹರಾಶಿ, ನಿಮ್ಮ ಜೀವನದಲ್ಲಿ ಏನೂ ಕೂಡ ನಷ್ಟ ಆಗದೇ ಇರೋ ಹಾಗೆ ಗಮನವನ್ನು ಹರಿಸಿ. ಅದು ವಸ್ತು ರೂಪದಲ್ಲಿರ್ಬೋದು, ಮಾನ ರೂಪದಲ್ಲಿರ್ಬೋದು, ಅವಕಾಶ ರೂಪದಲ್ಲಿರ್ಬೋದು, ಯಾವುದೇ ಇರಲಿ ಅದು ನಿಮ್ಮಿಂದ ತಪ್ಪಿ ಹೋಗದೇ ಇರೋ ಹಾಗೆ ನೀವು ಅದನ್ನು ಕಾಪಾಡಿಕೊಳ್ಬೇಕಾಗತ್ತೆ. ಪ್ರಶಂಸೆ ನಿಮಗೆ ಇಷ್ಟ ಆಗೋದಿಲ್ಲ, ಯಾರೋ ನಿಮ್ಮನ್ನು ಹೊಗಳುವಂಥದ್ದು ಇಷ್ಟ ಆಗೋದಿಲ್ಲ. ನಿಮಗೆ ಗೊತ್ತಾಗ್ಬಿಡುತ್ತೆ ಯಾರೋ ಹೊಗಳ್ತಾ ಇದ್ದಾರೆ ಅಂತಾದರೆ ಅವರ ವೈಯಕ್ತಿಕವಾದಂತಹ ಯಾವುದೋ ಕೆಲಸ ಆಗಬೇಕು, ಸ್ವಾರ್ಥಪರರಾಗಿ ನನ್ನನ್ನು ಹೊಗಳ್ತಾ ಇದ್ದಾರೆ ಎನ್ನುವಂಥದ್ದು ನಿಮಗೆ ಗೊತ್ತಾಗ್ಬಿಡುತ್ತೆ. ಅದು ನಿಮಗೆ ಇಷ್ಟ ಆಗೋದೇ ಇರತಕ್ಕಂತಹದ್ದು. ತಂದೆಯಿಂದ ಅನುಕೂಲವಾಗ್ತಕ್ಕಂಥ, ತಂದೆಯಿಂದ ಮಕ್ಕಳಿಗೆ ಯಾವಾಗಲೂ ಕೂಡ ಅನುಕೂಲ ಆಗುವಂಥದ್ದೇ. ಇದು ಸಹಜವಾದಂತಹ ಪ್ರಕ್ರಿಯೆ. ಆದರೂ ಕೂಡ ವಿಶೇಷವಾದಂತಹ ವಿಷಯದಲ್ಲಿ ಅನುಕೂಲವಾಗುತ್ತೆ ಎನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕಾಗತ್ತೆ. ಹೊಸ ಕಟ್ಟಡದ ನಿರ್ಮಾಣದ ಬಗ್ಗೆ ಚಿಂತನೆಯನ್ನು ನಡೆಸ್ತೀರಿ, ಅದು ನಿಮಗೆ ಸಫಲವಾಗ್ತಕ್ಕಂತಹ ಒಂದು ಸಾಧ್ಯತೆ, ಸೂಚನೆಗಳು ಕಾಣ್ತಾ ಇದೆ. ರಾಜಕೀಯವಾಗಿ ಸ್ವಲ್ಪ ಮಟ್ಟಿಗೆ ಆಸಕ್ತಿ ಬರ್ತಕ್ಕಂಥದ್ದು. ಸಿಂಹರಾಶಿ, ರಾಶಿಗೆ ಅಧಿಪತಿ ರವಿ. ರಾಜಕೀಯ ವಿಚಾರಗಳಿಗೆ ನಾವು ಜಾತಕದಲ್ಲಿ ರವಿಯನ್ನು ಹೆಚ್ಚು ಗಮನಕ್ಕೆ ತೆಗೆದುಕೊಳ್ತಕ್ಕಂತಹದ್ದು. ಕುಂಡಲಿಯಲ್ಲಿ ರವಿಯ ಸ್ಥಾನಮಾನಗಳನ್ನು ನೋಡಿ ರಾಜಕೀಯ ವಿಶ್ಲೇಷಣೆಯನ್ನು ಮಾಡ್ತಕ್ಕಂಥದ್ದಾಗತ್ತೆ. ಅದು ಆಸಕ್ತಿ ಬರೋದರಲ್ಲಿ ಏನು ತಪ್ಪೇನಿಲ್ಲ. ಸೂಕ್ತವಾದಂತಹ ಸಮಯ, ಸೂಕ್ತವಾದಂತಹ ರೀತಿಯಲ್ಲಿ ನಿಮ್ಮ ಆಸಕ್ತಿಯನ್ನು ತೋರಿಸಿ. ಆರ್ಥಿಕವಾಗಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಹಣಕಾಸಿನ ವಿಚಾರಕ್ಕೆ ನಿಮ್ಮ ಯೋಗ್ಯತಾನುಸಾರವಾಗಿ ಅನುಕೂಲವಾಗ್ತಕ್ಕಂತಹದ್ದಿದೆ. ದುರ್ಗಾ ಪೂಜೆಯನ್ನು, ದುರ್ಗಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ನಿಮ್ಮ ಮಾತಿನಿಂದ ಒಂದಷ್ಟು ನಷ್ಟವನ್ನು ಮಾಡಿಕೊಳ್ತೀರಿ. ಆಸ್ತಿ ವಿಶೇಷವಾಗಿ ನಷ್ಟವಾಗ್ತಕ್ಕಂತಹ ಸಾಧ್ಯತೆ ಇದೆ. ಕೆಲವು ಸಂದರ್ಭದಲ್ಲಿ ಗ್ರಹಗತಿಗಳು ಚೆನ್ನಾಗಿಲ್ಲದೆ ಇದ್ದಾಗ ನಾವು ಯಾವ ಮಾತನ್ನು ಯಾವಾಗ ಆಡಬೇಕೋ ಆವಾಗ ಆಡೋದಿಲ್ಲ. ಯಾವಾಗ ನಾವು ಮಾತನ್ನೇ ಆಡಬಾರ್ದು, ಸುಮ್ಮನಿರಬೇಕೋ ಆವಾಗ ಮಾತನ್ನಾಡಿ ತಪ್ಪಿಗೆ ಸಿಗಹಾಕ್ಕೊಳ್ತೀವಿ. ಎರಡೂ ರೀತಿಯಿಂದಲೂ ಮಾತಿನಿಂದ ನಮಗೆ ಸಮಸ್ಯೆಗಳಾಗತ್ತೆ. ಅಂತಹ ಒಂದು ಪರಿಸ್ಥಿತಿ ಕನ್ಯಾ ರಾಶಿಯವರಿಗೆ ಇವತ್ತು ಒದಗಿದೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ಜಾಣತನದಿಂದ ವ್ಯವಹಾರದಲ್ಲಿರತಕ್ಕಂತಹ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು. ಸೋತು ಗೆಲ್ಲಬೇಕು ಅಂತಕ್ಕಂತಹ ನೀತಿಯನ್ನು, ನಿಯಮವನ್ನು ಅನುಸರಿಸಬೇಕು. ಆಗ ಮಾತ್ರ ನಮಗೆ ಜಯ ಅಂತಕ್ಕಂಥದ್ದಿರುತ್ತೆ. ದಾಂಪತ್ಯದಲ್ಲಿ ಅಭಿಪ್ರಾಯ ಭೇದ ಇರುತ್ತೆ. ಗಂಡ ಹೇಳಿದ್ದನ್ನು ಹೆಂಡತಿ ಕೇಳೋದಕ್ಕೆ ಸಿದ್ಧ ಇರೋದಿಲ್ಲ, ಹೆಂಡತಿಯ ಮಾತು ಗಂಡನಿಗೆ ಪಥ್ಯವಾಗುತ್ತೆ. ಹೀಗಾದಾಗ ಸಾಂಸಾರಿಕವಾಗಿ ಸಮಾಧಾನ, ಅನ್ಯೋನ್ಯತೆ, ಸಾಮರಸ್ಯ ಸಿಕ್ಕಬೇಕು ಅಂತಂದರೆ ಎಲ್ಲಿಂದ ಸಿಕ್ಕುತ್ತೆ? ಇದನ್ನು ಆಲೋಚನೆ ಮಾಡುವಂಥದ್ದು. ಮಕ್ಕಳಿಂದ ತಿಳುವಳಿಕೆಯನ್ನು ಹೇಳಿಸ್ಕೊಳ್ಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಮಕ್ಕಳಿಗೆ ಪೋಷಕರು ತಿಳುವಳಿಕೆಯನ್ನು ಹೇಳಿ ಅವರನ್ನು ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗಬೇಕು. ಆದರೆ ವಿಚಿತ್ರ, ವೈಪರೀತ್ಯ ಅಂದರೆ ಮಕ್ಕಳೇ ತಂದೆ ತಾಯಿಗಳಿಗೆ ತಿಳುವಳಿಕೆಯನ್ನು ಹೇಳಬೇಕಾದಂತಹ ಸ್ಥಿತಿ. ಆಲೋಚನೆ ಮಾಡಿ ಎಷ್ಟು ವಿಪರ್ಯಾಸವಾಗಿದೆ ಅನ್ನುವಂಥದ್ದನ್ನು. ಕುಟುಂಬದಲ್ಲಿ ಮಾತುಕತೆ ಇರೋದಿಲ್ಲ. 4 ಜನ ಒಂದು ಕುಟುಂಬದಲ್ಲಿದ್ದರೆ ಒಬ್ಬರಿಗೊಬ್ಬರು ಮಾತಾಡ್ತಾ ಇಲ್ಲ ಅಂತಾದರೆ ಕೌಟುಂಬಿಕವಾಗಿ ಯಾವ ಸ್ಥಿತಿಯನ್ನು ತಲುಪಿದ್ದೀರಿ ಅನ್ನುವಂಥದ್ದನ್ನು ಗಮನಿಸಬೇಕು. ಮನಸ್ಸಿಗೆ ಏನು ಬರುತ್ತೋ, ಏನು ಅನಿಸುತ್ತೋ ಆ ಕೆಲಸವನ್ನು ಮಾಡೋದಕ್ಕೆ ಹೊರಟ್ರೆ ತೊಂದರೆ ಆಗುತ್ತೆ. ಸ್ವತಂತ್ರ ಇರಬೇಕು, ಆದರೆ ಅದರಿಂದ ಯಾರಿಗೂ ಕೂಡ ಹಾನಿಯಾಗಬಾರ್ದು, ಮಾರಕವಾಗಬಾರ್ದು, ಕುಟುಂಬದ ಗೌರವ ಹಾಳಾಗಬಾರ್ದು ಅನ್ನುವಂಥದ್ದು ಗೊತ್ತಾಗಬೇಕು. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ ಮಾನಸಿಕವಾಗಿರತಕ್ಕಂತಹ ಗೊಂದಲಗಳು ನಿವಾರಣೆಯಾಗಲಿ. ಸರಿಯಾದಂತಹ ವಿಚಾರದಲ್ಲಿ ಸರಿಯಾದಂತಹ ನಿರ್ಧಾರವನ್ನು ಸಕಾಲದಲ್ಲಿ ತೆಗೆದುಕೊಳ್ಳತಕ್ಕಂತಹ ಮನಸ್ಥಿತಿ ಬರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ನಿರೀಕ್ಷೆ ಮಾಡಿದಂತಹ ಕೆಲಸದಿಂದ ನಿಮಗೆ ಸಂತೋಷ ಸಿಕ್ಕುವಂಥದ್ದಾಗತ್ತೆ. ಯಾವುದೋ ಒಂದು ಕೆಲಸವನ್ನು ಹೀಗೆ ಅಂತ ಹೇಳಿ ನಿರೀಕ್ಷೆ ಮಾಡಿರ್ತೀರಿ. ಬಹಳ ದಿವಸಗಳಿಂದ ಅದಕ್ಕೋಸ್ಕರವಾಗಿ ಏನೋ ಒದ್ದಾಟವನ್ನು ಮಾಡಿರ್ತೀರಿ. ಅದು ಫಲವನ್ನು ಕೊಡುವಂತಹ ಹಂತಕ್ಕೆ ಬಂದಿದೆ ಎನ್ನುವಂಥದ್ದು ಸಮಾಧಾನ ಕೊಡುತ್ತೆ. ಅದು ಹಾಗೆ ಮುಂದುವರೆದರೆ ಅದರ ಪ್ರತಿಫಲ, ಉತ್ತಮವಾದಂತಹ ಫಲಿತಾಂಶ ನಿಮ್ಮ ಭಾಗಕ್ಕೆ ಸಿಕ್ಕುವಂಥದ್ದಾಗತ್ತೆ. ಕೆಲಸ ಕಾರ್ಯದಲ್ಲಿ ಜಯ ಅನ್ನುವಂಥದ್ದು ಮನಸ್ಸಿಗೆ ಏನೋ ಒಂದು ರೀತಿಯ ಉತ್ಸಾಹವನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಇನ್ನೊಂದು ಕೆಲಸವನ್ನು ಮಾಡಬೇಕು ಅನ್ನುವಷ್ಟರ ಮಟ್ಟಿಗೆ ನಮ್ಮ ಆಸೆಗಳು, ಉತ್ಸಾಹ ಹೆಚ್ಚಾಗುವಂಥದ್ದಾಗತ್ತೆ. ಕಾನೂನಿನ ಹೋರಾಟ ಏನಾದರೂ ಇದ್ದರೆ ಅದಕ್ಕೆ ಹೊಸ ತಿರುವು ಬರತಕ್ಕಂಥದ್ದು. ಧನಾತ್ಮಕವಾಗಿ ಆ ಹೋರಾಟವನ್ನು ಮಾಡಿ ಜಯಗಳಿಸಲೇಬೇಕು ಅಂತಕ್ಕಂತಹ ಮನಸ್ಥಿತಿ ನಿಮ್ಮದಾಗ್ತಕ್ಕಂಥದ್ದಾಗತ್ತೆ. ಹಳೆಯ ಹೂಡಿಕೆಯಿಂದ ಲಾಭವಾಗುತ್ತೆ. ಯಾವತ್ತೋ ಹಣ ಹೂಡಿಕೆಯನ್ನು ಮಾಡಿರ್ತೀರಿ, ಅದರ ಲಾಭ ನಿಮಗೆ ಇವತ್ತು ಸಿಕ್ಕುವ ಸೂಚನೆ ಇದೆ. ಅದರಿಂದ ಆಪದ್ಧನ ನಿಮ್ಮ ಕೈ ಸೇರುತ್ತೆ ಅನ್ನುವಂಥದ್ದು ಸಮಾಧಾನವಾಗುತ್ತೆ.
ಮಂಗಳ ಕಾರ್ಯಗಳನ್ನು ಮಾಡೋದಕ್ಕೆ ನಿರ್ಧಾರವನ್ನು ಮಾಡ್ತೀರಿ. ಒಳ್ಳೆಯ ಶುಭ ಕಾರ್ಯಗಳನ್ನು ಮಾಡಬೇಕು, 4-6 ಜನನ್ನು ಭೇಟಿ ಮಾಡಬೇಕು, ಅವರಿಗೆ ಅನ್ನದಾನವನ್ನು ಮಾಡಬೇಕು ಇತ್ಯಾದಿಗಳು ಮನಸ್ಸಿಗೆ ಬರುವಂಥದ್ದಾಗತ್ತೆ. ಮಕ್ಕಳಿಂದ ವಿಶೇಷವಾದಂತಹ ಸಮಾಧಾನ ಸಿಕ್ಕುವಂಥದ್ದು, ಮಕ್ಕಳ ಪ್ರಗತಿ, ಅವರ ನಡವಳಿಕೆ, ಅವರ ಮಾತು, ಅವರ ಅಭ್ಯುದಯ ಇವೆಲ್ಲವೂ ಕೂಡ ಖುಷಿಯನ್ನು ಕೊಡ್ತಕ್ಕಂಥದ್ದಾಗತ್ತೆ. ವಿಷ್ಣು ಸಹಸ್ರನಾಮವನ್ನು ನಿರಂತರವಾಗಿ ಶ್ರವಣ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಈ ದಿವಸ ಪ್ರಯಾಣದ ಅನಿವಾರ್ಯತೆ ಅಗತ್ಯತೆ ಒದಗಿ ಬರುತ್ತೆ. ಅಂದರೆ ಅನಿವಾರ್ಯವಾಗಿ ಎಲ್ಲಿಗೋ ಪ್ರಯಾಣವನ್ನು ಮಾಡಲೇಬೇಕಾದಂಥದ್ದಾಗತ್ತೆ. ದೂರಿಗೆ ಹೋಗೋದಕ್ಕೆ ಮನಸ್ಸನ್ನು ಮಾಡ್ತೀರಿ. ಎಲ್ಲೋ ಒಂದಷ್ಟು ದೂರ ಹೋಗಬೇಕು, ಪ್ರಯಾಣವನ್ನು ಮಾಡಬೇಕು, ಪ್ರವಾಸವನ್ನು ಮಾಡಬೇಕು, ಏನೋ ಮನಸ್ಸಿಗೆ ಸಮಾಧಾನ ಇಲ್ಲ, ಈ ಎಲ್ಲ ಆಲೋಚನೆಗಳು ಬರುವಂಥದ್ದಿರುತ್ತೆ. ರಾಜಕೀಯ ವ್ಯಕ್ತಿಗಳಿಂದ ನಿಮಗೆ ಅನುಕೂಲ ಇರುತ್ತೆ. ಆಶ್ಚರ್ಯವಾದರೂ ಸತ್ಯದ ಅನುಭವವಾದರೆ ಖಂಡಿತ ಅದನ್ನು ಒಪ್ಪಲೇಬೇಕಾಗತ್ತೆ. ಉದ್ಯೋಗದ ವಿಚಾರದಲ್ಲಿ ಅಸಮಾಧಾನ ಮಾಡುವಂತಹ ಕೆಲಸ ಸಮಾಧಾನವನ್ನು ಕೊಡ್ತಾ ಇಲ್ಲ. ಅಪರಿಚಿತರಿಂದ ಸಹಾಯವಾಗುತ್ತೆ. ಯಾರೋ ನಿಮಗೆ ಗುರುತು ಪರಿಚಯನೇ ಇರೋದಿಲ್ಲ, ನೀವೇನೋ ಸಂಕಷ್ಟದಲ್ಲಿರ್ತೀರಿ ಅಥವಾ ಅನಿವಾರ್ಯತೆ ನಿಮಗೆ ಒದಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಯಾರೋ ದೈವರೂಪದಲ್ಲಿ ಬಂದು ನಿಮಗೆ ಸಹಾಯವನ್ನು ಮಾಡ್ತಾರೆ. ಅದನ್ನು ಸ್ಮರಿಸ್ಕೊಳ್ಬೇಕಾದಂತಹ ಕರ್ತವ್ಯ ನಿಮ್ಮದಾಗಿರುತ್ತೆ ಎನ್ನುವಂಥದ್ದು. ಬೇಜವಾಬ್ದಾರಿಯ ಪರಾಕಾಷ್ಠೆ, ಆಲಸ್ಯ ಎಲ್ಲ ತೊಂದರೆಯನ್ನು ಮಾಡುತ್ತೆ. ಕರ್ತವ್ಯ ಪ್ರಜ್ಞೆಯನ್ನು ಮರಿಬಾರ್ದು, ಆಲಸ್ಯವನ್ನು ತೋರಿಸಬಾರ್ದು. ಇವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕಾದಂತಹದ್ದು. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ.